ಹಲೋ ಚಾಂಪಿಯನ್ಸ್, ಎಲ್ಲರೂ ಸಗದಾಗಿದ್ರೆ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪ್ರೊಡ್ಯೂಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಈ ಒಂದು ವಿಡಿಯೋಲಿ ವಿಲ್ ಬಿ ಡಿಸ್ಕಸಿಂಗ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್. ಯಾವುದು ಕಂಪ್ಲೀಟ್ ಆಸಿಡ್ ಬೇಸ್ ಅಂಡ್ ಸಾಲ್ಟ್ಸಾ? ಸೊ ನೋಡೋಣ, ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಗೆಟ್ ಇನ್ ಟು ದ ಕ್ವಶನ್ಸ್ ಸೊಲ್ಯೂಷನ್ಸ್. ವಾಟ್ ಈಸ್ ಅಬ್ಸರ್ವ್ಡ್ ವೆನ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇಸ್ ಪಾಸ್ ಥ್ರೂ ಲೈಮ್ ವಾಟರ್? ಇಲ್ಲಿಗೆ ಸ್ಟಾಪ್ ಆಗಲ್ಲ. For a short duration, for a long duration. Also write the chemical reactions involved. Very, very, very important. ನಾನು ಒನ್ ಶಾಟ್ ಮಾಡಿದಾಗ ಹೇಳಿದ್ದೀನಿ ಅಥವಾ ಹಿಂದೆನೂ ಹೇಳಿದ್ದೀನಿ. I keep repeating because this is important and because many of them will miss out. ಒಂದು ಪಾರ್ಟ್ ಬರೀತೀರ, ಇನ್ನೊಂದು ಪಾರ್ಟ್ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಸೊ ಅದಕ್ಕೆ ಹೇಳ್ತಿರೋದು ಶಾರ್ಟ್ ಡ್ಯೂರೇಷನ್, ಲಾಂಗ್ ಡ್ಯೂರೇಷನ್. ಅಂದರೆ ಇಫ್ ಇಟ್ ಈಸ್ ಪಾಸ್ಟ್ ಎಕ್ಸೆಸ್ ಸೊ ಲಾಂಗ್ ಡ್ಯೂರೇಷನ್ ಅಂತ ಕೊಡದೇ ಇರೋ ಬದಲು ಇಫ್ ಸ್ಮಾಲ್ amount of carbon dioxide ಅಥವಾ large amount of carbon dioxide ಅಥವಾ for shorter time, for longer time, all the same. So lime water, calcium hydroxide, CaOH twice. calcium hydroxide ಏನು ಪಾಸ್ ಮಾಡ್ತಿದ್ದೀವಿ? ಕಾರ್ಬನ್ ಡೈಆಕ್ಸೈಡ್ CO2. ಸೊ ಏನು ಬರುತ್ತೆ? ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3. ಇದ್ರ ಜೊತೆಗೆ ಕ್ಯಾಲ್ಸಿಯಂ ಕಾರ್ಬೋನೇಟು, ಹೈಡ್ರೋಜನ್ ಇದೆ, ಹೈಡ್ರೋಜನ್ ಎಲ್ಲೋ ಇತ್ತು, ಅಲ್ಲಿಗೆ ಬರುತ್ತೆ. ಸೊ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ವಾಟರ್. ದಿಸ್ ಇಸ್ ಫಾರ್ ಶಾರ್ಟ್ ಡ್ಯೂರೇಷನ್. ಇದೇನಿದೆ, ದಿಸ್ ಇಸ್ ಫಾರ್ ಶಾರ್ಟ್ ಡ್ಯೂರೇಷನ್. ಈಗ ಅದೇ ಲಾಂಗ್ ಡ್ಯೂರೇಷನ್ ಜಾಸ್ತಿ ಪಾಸ್ ಮಾಡಿದೆ ಅಂದರೆ ಇದಕ್ಕೆ ಪಾಸ್ ಮಾಡ್ತಿಲ್ಲ ನೀವು. ಇಲ್ಲೇನು ಪ್ರಾಡಕ್ಟ್ ಫಾರ್ಮ್ ಆಯಿತು, ಇದನ್ನ ದಿಸ್ ವಿಲ್ ಬಿ ಯುವರ್ ರಿಯಾಕ್ಟೆಂಟ್. ಸೊ ಏನು, ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3 ಪ್ಲಸ್ ವಾಟರ್. ಇದಕ್ಕೆ ಯು ವಿಲ್ ಬಿ ಪಾಸಿಂಗ್ ಎಕ್ಸೆಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಬಿಕಾಸ್ ಇಲ್ಲಿ ಏನು ಫಾರ್ಮ್ ಆಗಿದೆ. ಸೊ ದಿಸ್ ರಿಯಾಕ್ಟ್ಸ್ ವಿತ್ ಎಕ್ಸೆಸ್. ಇನ್ನೂ ಏನಿದೆ, ದಿಸ್ ಇಸ್ ರಿಯಾಕ್ಟಿಂಗ್ ವಿತ್ ಕಾರ್ಬನ್ ಡೈಆಕ್ಸೈಡ್. ಸೊ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಯಿತು ಅಂದರೆ ನಿಮಗೆ ಏನು ಬರುತ್ತೆ? ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟ್ CaHCO3 ಟ್ವೈಸ್. ಯಾಕೆ? ಹೈಡ್ರೋಜನ್ ಕಾರ್ಬೋನೇಟ್ HCO3 -1 ಇರುತ್ತೆ, ಕ್ಯಾಲ್ಸಿಯಂ +2 ಇರುತ್ತೆ. ಸೊ ಬ್ಯಾಲೆನ್ಸ್ ಆಗಬೇಕು. ಓಕೆ, ದಟ್ಸ್ ಇಟ್. ಇದನ್ನು ಬ್ಯಾಲೆನ್ಸ್ ಮಾಡಿರಿ. ಇಲ್ಲಿ ನಿಮಗೆ ಅಗೇನ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್, ಇಲ್ಲಿ ಯು ಗೆಟ್ PPT, ವೈಟ್ ಪ್ರೆಸಿಪಿಟೇಟ್ ಬರುತ್ತೆ. ಹಿಯರ್ ನೋ PPT, ನೋ ಪ್ರೆಸಿಪಿಟೇಟ್. ಅಲ್ಲಿ ಪ್ರೆಸಿಪಿಟೇಟ್ ಇರುತ್ತೆ. ಸೊ ಇಲ್ಲಿ ಎಕ್ಸೆಸ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆದಮೇಲೆ ನೋ ಪ್ರೆಸಿಪಿಟೇಟ್ ಡಿಸಾಲ್ವ್ಸ್. ಎಲ್ಲೋ ಮಾಯ ಆಗ್ಬಿಡಲ್ಲ, ಇಟ್ ಡಿಸಾಲ್ವ್ಸ್. ಓಕೆ, ವೆರಿ ಇಂಪಾರ್ಟೆಂಟ್. ರಿಯಾಕ್ಷನ್ಸ್ ಬರೆದಿದ್ದೀನಿ. ಯು ಹ್ಯಾವ್ ದ ಸೊಲ್ಯೂಷನ್. ನಿಮಗೆ ಸೊಲ್ಯೂಷನ್ ಇದೆ, ಸ್ಕ್ರೀನ್ಶಾಟ್ ತಗೋಬೋದು. ಓಕೆ, ಸೋಲ್ಯುಬಲ್ ಇನ್ ವಾಟರ್, ಸೋಲ್ಯುಬಲ್, ಫೈನ್, ವೆರಿ ಇಂಪಾರ್ಟೆಂಟ್. ಇಲ್ಲಿಗೆ ಬಿಡಬೇಡ್ರಿ, ಕ್ವಶನ್ನ ಕ್ಲೀನಾಗಿ ಹೋದ್ರಿ. ನೆಕ್ಸ್ಟ್ ಕೇಳಿದ್ರೆ ನೆಕ್ಸ್ಟು ಬರೀಬೇಕು. ನೆಕ್ಸ್ಟ್ 2 ml ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ NaOH is added to few drops of granulated zinc metals taken in a test tube. ಸೊ ಇದಕ್ಕೆ ಏನು ಆ್ಯಡ್ ಮಾಡ್ತಿದ್ದೀವಿ? zinc metal. When the content are warmed, a gas evolves which bubbled through a soap solution. Before testing, write the equation for the chemical reactions. Okay, detect the gas. So ಯಾವ ಗ್ಯಾಸ್ evolve ಆಗಿದೆ? What happens? NaOH ಏನು? So NaOH is a base. So base reacting with metal. So metal plus base, salt plus hydrogen gas. ಅದೇ gas, detect the gas, hydrogen. ಅದ್ರ ರಿಯಾಕ್ಷನ್ ಬರೀಬೇಕು. And this reaction is also very important because ಇಲ್ಲಿ ಪ್ರಾಡಕ್ಟ್ ಏನು ಬಂದಿದೆ, ಈ ಪ್ರಾಡಕ್ಟು ನೀವು ಬೇರೆ ಕಡೆ ಎಲ್ಲ ಕಡೆನೂ ಎಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಈಗ ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟು ಒಂದೇ ಕಡೆ, ಕ್ಯಾಲ್ಸಿಯಂ ಕಾರ್ಬೋನೇಟು, ಲೈಮ್ ವಾಟರು, ಇದೆಲ್ಲ ಅಟ್ಲೀಸ್ಟ್ ಇನ್ನೊಂದು ಕಡೆ ಆದರೂ ನೋಡ್ತೀರಾ. ನೋಡಿಲ್ಲ, ಹಿಂದೆನೂ ನೋಡಿಲ್ಲ, ಮುಂದೆ 10th ಮುಂದೆನೂ ನೋಡಲ್ಲ. ಸೊ ಅದಕ್ಕೆ ಕಾಂಪೌಂಡ್ ಏನಿದೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋದು ನಾನು ಹೊಸದಾಗಿ ಹೇಳ್ತಲ್ಲ. ಹೆಸರು ಆ್ಯಂಡ್ ರೈಟಿಂಗ್ ದ ಕಾಂಪೌಂಡ್. ಆ ಕಾಂಪೌಂಡ್ ಬರೀಬೇಕಾದ್ರೆ ವೆರಿ ಕೇರ್ಫುಲ್ ಆಗಿರಬೇಕು. ಸೊ ಅದಕ್ಕೆ ಟೇಕನ್ ದಿಸ್ ಕ್ವಶನ್. ನೇಮ್ ದ ಗ್ಯಾಸ್. ಇಲ್ಲಿಗೆ ಸ್ಟಾಪ್ ಆಗಿಲ್ಲ. Name the gas which will be evolved when the same metal is zinc. ಹಿಂದೆ ನೋಡಬೇಕು. same metal reacts with dilute solution of strong acid. ಯಾಕೆ ಅಂತ ಹೇಳ್ತೇನೆ ಆಮೇಲೆ. ಸೊ ಫಸ್ಟ್ ಏನಿದೆ? ಸೋಡಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟಿಂಗ್ ವಿತ್ ಜಿಂಕ್, NaOH ರಿಯಾಕ್ಟಿಂಗ್ ವಿತ್ ಜಿಂಕ್, ಸೋಡಿಯಂ ಜಿಂಕೇಟ್, Na2ZNO2 ಪ್ಲಸ್ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಆಯಿತು, hydrogen gas, name the detect the gas, hydrogen gas. Pop.
ಅಲ್ಲಿ ಕ್ಯಾಂಡಲ್ ತೊಗೊಂಡು ಬಂದರೆ ಪಪ್ ಅನ್ನೋದು, ಟಪ್ ಅದೇ ಪಪ್, ಅಲ್ಲಿ ಟಪ್ ಅನ್ನೋ ಕಾಲ ಅದಕ್ಕೆ ಪಪ್ ಬಂದಿದೆ. ನೇಮ್ ದ ಗ್ಯಾಸ್ ವಿಚ್ ವಿಲ್ ಬಿ ಅವಾಯ್ಡ್ ವೆನ್ ದ ಸೇಮ್ ಮೆಟಲ್ ರಿಯಾಕ್ಟ್ಸ್ ವಿತ್ ಡೈಲ್ಯೂಟ್ ಸೊಲ್ಯೂಷನ್ ಆಫ್ ಎ ಸ್ಟ್ರಾಂಗ್ ಆಸಿಡ್. ಡೈಲ್ಯೂಟ್ HCl ತೊಗೊಳ್ಳೋಣ. ಸೇಮ್ ಅಂದರೆ ಸಾಲ್ಟ್ ಅಂದರೆ Zn ಅಲ್ಲ, Zn ಇಲ್ಲೇನಿದೆ, ಕ್ಲೋರಿನಲ್ಲಿ Cl ಇದೆ, ಸೊ ZnCl2 ಪ್ಲಸ್ ಹೈಡ್ರೋಜನ್ ಇನ್ವಾಲ್ವ್ ಆಗುತ್ತೆ. ಇದೆರಡು ಸಾಲ್ಟ್, ಹೈಡ್ರೋಜನ್ ಗ್ಯಾಸ್ ಬಂತು. ಓಕೆ, ಈಗ ಡೈಲ್ಯೂಟ್ ಯಾಕೆ ತೊಗೊಂಡಿದ್ದೀವಿ ಅಂದರೆ ಮೆಟಲ್ಸ್ ನಾನ್ ಮೆಟಲ್ಸಲ್ಲಿ ಓದ್ತೀರಾ ಅಥವಾ ನಿಮಗೆ ಓದಿದರೆ ಗೊತ್ತಿರ್ಬೋದು. ವೆನ್ ಮೆಟಲ್ ರಿಯಾಕ್ಟ್ಸ್ ವಿತ್ ನೈಟ್ರಿಕ್ ಆ್ಯಸಿಡ್ is a strong oxidizing agent. Again, this particular question is also very important. Why does all the metal does not react with nitric acid to produce hydrogen gas? ಕೇಳಬಹುದು, ಕೇಳಿದ್ದಾರೆ. ಸೊ ಎಲ್ಲ ಮೆಟಲ್ ರಿಯಾಕ್ಟ್ ಆಗಲ್ಲ. ಎರಡು, ಮ್ಯಾಂಗನೀಸ್ ಮೆಗ್ನೀಷಿಯಮ್ ವಿತ್ ಡೈಲ್ಯೂಟ್ ನೈಟ್ರೋಕ್ಲೋರಿಕ್ ಆಸಿಡ್ ಟು ಪ್ರೊಡ್ಯೂಸ್ ಹೈಡ್ರೋಜನ್, ಟು ಎವಾಲ್ವ್ ಹೈಡ್ರೋಜನ್ ಗ್ಯಾಸ್. ಎಲ್ಲ ಅದು ಆಗಲ್ಲ ನೈಟ್ರಿಕ್ ಆಸಿಡ್ ಜೊತೆ, ಆ್ಯಂಡ್ ಇಟ್ ಶುಡ್ ಬಿ ಡೈಲ್ಯೂಟ್ ಬಿಕಾಸ್ ನೈಟ್ರಿಕ್ ಆಸಿಡ್ ಇಸ್ ಎ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಇದು ಸಾಕು, ಮುಂದೆ ಬಂದಾಗ ಮೆಟಲ್ಸ್ ನಾನ್ ಮೆಟಲ್ಸ್ ಹೇಳ್ತೀನಿ, ಬಟ್ ಹೀಗೆ ಹೇಳ್ತೀವಿ ಆಯ್ತಲ್ಲ. ಸೊ ಇಲ್ಲಿ ಕಂಪ್ಲೀಟ್ ಡಿಟೇಲ್ಡ್ ಸೊಲ್ಯೂಷನ್ ಇದೆ. ಪಾಪ್, ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಗ್ಯಾಸ್. ನೆಕ್ಸ್ಟ್, ಟು ಎ ಸೊಲ್ಯೂಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಇನ್ ಟೆಸ್ಟ್ ಟ್ಯೂಬ್ 2 drops of phenolphthalein are added. Phenolphthalein is an indicator. State the color change observed to a solution of sodium hydroxide. Again, sodium hydroxide is base. ಸೊ ಬೇಸಿಕ್ ಫಿನಾಲ್ಫ್ಥಲೀನ್ ಹಾಕಿದ್ರೆ ಏನಾಗುತ್ತೆ? ಬೇಸಿಕ್ ಫಿನಾಲ್ಫ್ಥಲೀನ್ ಹಾಕಿದ್ರೆ ಪಿಂಕ್ ಆಗುತ್ತೆ, ಪಿಂಕ್. ಸ್ಟೇಟ್ ದ ಕಲರ್ ಚೇಂಜ್. ದಿಸ್ ಈಸ್ ಪಿಂಕ್. ಪಿಂಕ್ ಕಲರ್ ಇದೆಯಾ? ಎಸ್, ಪಿಂಕ್ ಇದೆ. ಸೊ ಕಲರ್ ಏನಾಗುತ್ತೆ? ಪಿಂಕ್ ಆಗುತ್ತೆ. ಇಫ್ ಡೈಲ್ಯೂಟ್ HCl is added to drop wise, what will be the color? ಡ್ರಾಪ್ ವೈಸ್ ಒಂದೊಂದೇ ಡ್ರಾಪ್ ಹಾಕ್ತೀನಿ. ಕಲರ್ ಏನಾಗುತ್ತೆ? ಇಲ್ಲಿ ಏನಾಗುತ್ತೆ ಅಂತ ಯು ಶುಡ್ ನಾಟ್ ಕನ್ಸಿಡರ್ ಓನ್ಲಿ ರೆಡಿ ತಗೋಣ. ಸೊ HCl ಅಷ್ಟೇ ತೊಗೊಳಕ್ಕಾಗಲ್ಲ. ಇಟ್ಸ್ ನಾಟ್ ಜಸ್ಟ್ HCl. ಯಾಕೆ? ಇಫ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಇಸ್ ಆಡೆಡ್ ಡ್ರಾಪ್ ವೈಸ್ ಟು ದ ಸೊಲ್ಯೂಷನ್. ಯಾವ ಸೊಲ್ಯೂಷನ್? NaOH. ಯು ಆರ್ ಹ್ಯಾವಿಂಗ್ NaOH. ಈ ಸೊಲ್ಯೂಷನ್ ಏನಿದೆ, ದಿಸ್ ಇಸ್ NaOH. NaOHಗೆ ವಾಟ್ ಆರ್ ಯು ಆ್ಯಡಿಂಗ್? ಯು ಆರ್ ಆ್ಯಡಿಂಗ್ HCl. NaOHಗೆ HCl ಆ್ಯಡ್ ಮಾಡ್ತಿದ್ದೀರಾ ಡ್ರಾಪ್ ವೈಸ್. ಸೊ ರಿಯಾಕ್ಷನ್ ಏನಾಯಿತು? NaOH plus HCl gives you NaCl plus H2O, salt plus water. Base plus acid gives salt plus water. Neutralization reaction. ಇಲ್ಲಿ ಡೈಲ್ಯೂಟ್ HCl ಫಿನಾಲ್ಫ್ಥಲೀನ್ ಅಷ್ಟೇ ತೊಗೊಳಕ್ಕಾಗಲ್ಲ. ಸೊಲ್ಯೂಷನ್, ವಾಟ್ ಇಸ್ ದ ಸೊಲ್ಯೂಷನ್? NaOH ಇಸ್ ಅ ಸೊಲ್ಯೂಷನ್. ಇದಕ್ಕೆ ನೀವು HCl ಆ್ಯಡ್ ಮಾಡ್ತೀರಾ, ಯು ಗೆಟ್ ಸಾಲ್ಟ್ ಪ್ಲಸ್ ವಾಟರ್. ಗೊತ್ತಾಯ್ತಲ್ಲ? ಸೊ ಈಗೇನು ಕಲರ್ ಚೇಂಜ್ ಆಗುತ್ತೆ? ಕಲರ್ಲೆಸ್ ಆಗುತ್ತೆ, ಬಿಕಾಸ್ ಫಿನಾಲ್ಫ್ಥಲೀನ್ ವಾಪಸ್ ಅದ್ರ ಕಲರ್ಗೆ ಬಂದ್ಬಿಡುತ್ತೆ. ಯಾಕಂದರೆ ಇಟ್ಸ್ ಎ ಸಾಲ್ಟ್. pH is 7, ನ್ಯೂಟ್ರಲ್. ವಾಟರ್ ನ್ಯೂಟ್ರಲ್, ಎರಡು ನ್ಯೂಟ್ರಲ್. ಸೊ ನಿಮಗೆ pH ಹೇಳಬೇಕು ಅಂದರೆ pH ಗ್ರೇಟರ್ ದೆನ್ 7, ಇದು pH ಲೆಸ್ ದೆನ್ 7, ಗ್ರೇಟರ್ ದೆನ್ 7, ಲೆಸ್ ದೆನ್ 7. ಇಲ್ಲಿಗೆ ಬಂದಾಗ ಏನಾಯಿತು? ನ್ಯೂಟ್ರಲ್ ಅಂತ ತೊಗೊಂಡ್ರೆ ನಾನು ಹೇಳ್ತಿರೋದು. ದಿಸ್ ಇಸ್ ಅಸ್ಯೂಮ್ ದಟ್ ದಿಸ್ ಇಸ್ ನ್ಯೂಟ್ರಲ್ ಸಾಲ್ಟ್. ಈ ಕಡೆ ಅಸಿಡಿಕ್ ಅಲ್ಲ, ಬೇಸಿಕ್ ಅಲ್ಲ, ನ್ಯೂಟ್ರಲ್. ಸೊ ವಾಟರು ನ್ಯೂಟ್ರಲ್ಲು, NaCl ನ್ಯೂಟ್ರಲ್ಲು, pH ನ್ಯೂಟ್ರಲ್. ಫಿನಾಲ್ಫ್ಥಲೀನ್ ವಾಪಸ್ ಅದ್ರ ಕಲರ್ಗೆ ಹೋಗ್ಬಿಡುತ್ತೆ. ಆನ್ ಆ್ಯಡಿಂಗ್ ಫ್ಯೂ ಡ್ರಾಪ್ಸ್ ಆಫ್ NaH ಸೊಲ್ಯೂಷನ್ ಟು ದ ಅಬೋವ್ ಮಿಕ್ಸ್ಚರ್. ಅಬೋವ್ ಮಿಕ್ಸ್ಚರ್ ಅಂದರೆ ಯಾವುದು? ಯು ಆರ್ ಆ್ಯಡಿಂಗ್ ಇಟ್ ಟು ದಿಸ್ ಅಬೋವ್ ಮಿಕ್ಸ್ಚರ್. ನಿಮಗೆ ಮಿಕ್ಸ್ಚರ್ ಏನು ಬಂದಿದೆ, ಇದು ಮಿಕ್ಸ್ಚರು. ಈ ಮಿಕ್ಸ್ಚರ್ಗೆ ನಾನು ಏನು ಆ್ಯಡ್ ಮಾಡ್ತಿದ್ದೀನಿ? NaOH. ಇದಕ್ಕೆ ಐ ಆಮ್ ಆ್ಯಡಿಂಗ್ ಮತ್ತೇನು ಆ್ಯಡ್ ಮಾಡ್ತೀನಿ? NaOH ಆ್ಯಡ್ ಮಾಡ್ತೀನಿ. ದ ಕಲರ್ ಆಫ್ ದ ಸೊಲ್ಯೂಷನ್ ರಿಅಪಿಯರ್ಸ್. ಯಾಕೆ? ಬಿಕಾಸ್ ಫಿನಾಲ್ಫ್ಥಲೀನ್ ಇದೆ. ಫಿನಾಲ್ಫ್ಥಲೀನ್ ನೀವು ಬೇಸ್ ಆ್ಯಡ್ ಮಾಡ್ತಿದ್ದೀರಾ, ಮತ್ತು ಬೇಸ್ ಆ್ಯಡ್ ಮಾಡಿದಾಗ ಯು ವಿಲ್ ಗೆಟ್ ದ ಯಾವ ಕಲರ್ ಮತ್ತೆ ವಾಪಸ್ ಬರುತ್ತೆ? ಪಿಂಕ್ ಮತ್ತು ವಾಪಸ್ ಬರುತ್ತೆ. ಅದಕ್ಕೆ ಫಸ್ಟ್ ಯಾವ್ದು ತೊಗೊಂಡ್ರಿ, ಸೆಕೆಂಡ್ ಯಾವ್ದು ತೊಗೊಂಡ್ವಿ, ಥರ್ಡ್ ಮಿಕ್ಸ್ಚರ್ ಯಾವ್ದು ತೊಗೊತಿದ್ದೀವಿ ಗೊತ್ತಿರಬೇಕು. ಓಕೆ, ಇದಕ್ಕೆ ಸೊಲ್ಯೂಷನ್ ಇದೆ. ಮೀಡಿಯಮ್ ಏನಾಗುತ್ತೆ, ಮತ್ತೆ ಬೇಸಿಕ್ ಆಗುತ್ತೆ. ಸೊ ಬೇಸಿಕ್ ಆಗೋದ್ರಿಂದ ಮತ್ತೇನಾಗುತ್ತೆ? ಪಿಂಕ್ ಆಗುತ್ತೆ. That's it. ಅಷ್ಟೇ ಈಸಿ. ಸೊ ಅದಕ್ಕೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಇನ್ನೂ ಇದೆ ಹೇಳ್ತೀನಿ.
ಸೊ ರೈಟ್ ದ ಕೆಮಿಕಲ್ ನೇಮ್ ಫಾರ್ಮುಲಾ ಆಫ್ ಮಾರ್ಬಲ್. ಮಾರ್ಬಲ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಹಿಂದೆನೇ ನೋಡಿದ್ರಿ. ಮಾರ್ಬಲ್ ಇಸ್ ಕ್ಯಾಲ್ಶಿಯಂ ಕಾರ್ಬೋನೇಟ್. It has been found that marbles of Taj are getting corroded due to development of industrial areas around it. Explain. ಹೌದು, ಆ್ಯಕ್ಚುಲಿ ದಟ್ ಈಸ್ ಟ್ರೂ. ದಟ್ ಈಸ್ ನಾಟ್ ಗುಡ್, ಬಟ್ ಅನ್ಫಾರ್ಚುನೇಟ್ಲಿ ಎಸ್. ಯಾಕಂದರೆ ನೀವು ತಾಜ್ ಮಹಲ್ ನೋಡಿದ್ರಿ ಅಂದರೆ ಸುತ್ತಮುತ್ತಲೆಲ್ಲ ಇಂಡಸ್ಟ್ರಿ ಇದೆ. ಫಾರ್ಚುನೇಟ್ಲಿ ಹೋಗಿದ್ದೀನಿ. ನೀವು ನಿಂತರೆ ಅಂದರೆ ಹೇಳ್ತಿದ್ದೀನಲ್ಲ, ಲೈಕ್ ಯು ವಿಲ್ ಫೀಲ್ ವಾವ್. ಅದನ್ನ ನೋಡ್ಕೊಂಡು ನಾನಂತೂ ಹಿಂಗೆ ನಿಂತ್ಬಿಟ್ಟಿದ್ದೆ. ಎಷ್ಟು ವಾಟ್ ಎ ವೈಟ್ ಬ್ಯೂಟಿ ಅಂತ, ಅಷ್ಟು ಚೆನ್ನಾಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ಸುತ್ತಮುತ್ತಲೆಲ್ಲ ಇಂಡಸ್ಟ್ರೀಸ್ ಜಾಸ್ತಿ ಆಗ್ತಿದೆ. ಆ ಇಂಡಸ್ಟ್ರೀಸಿಂದ ಹೊರಗೆ ಏನು ಬರ್ತಿದೆ? ಗ್ಯಾಸ್. ಸೊ ವಿಚ್ ಈಸ್ ಯಾವುದು? ಇಟ್ ಮೈಟ್ ಬಿ ಎನಿ ನಾನ್ ಮೆಟಾಲಿಕ್ ಆಕ್ಸೈಡ್. ಸೊ ನಾನ್ ಮೆಟಾಲಿಕ್ ಆಕ್ಸೈಡು ಅಸಿಡಿಕ್ ಅಥವಾ ಬೇಸ್? ಏನು ಯೋಚನೆ ಮಾಡಿರಿ. ಮೆಟಾಲಿಕ್ ಆಕ್ಸೈಡು, ನಾನ್ ಮೆಟಾಲಿಕ್ ಆಕ್ಸೈಡ್ ಪ್ರಾಪರ್ಟೀಸ್. ಈಗ ಮೆಟಾಲಿಕ್ ಆಕ್ಸೈಡ್ ಬಿಡ್ರಿ, ನಾನ್ ಮೆಟಾಲಿಕ್ ಆಕ್ಸೈಡ್ ಸೊ ನಾನ್ ಮೆಟಾಲಿಕ್ ಆಕ್ಸೈಡ್ ಯಾವ್ದು? CO2, ಕಾರ್ಬನ್ ಮೊನೋಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನೋಆಕ್ಸೈಡ್, NO2, NO, ಸಲ್ಫರ್ ಡೈಆಕ್ಸೈಡ್, ಸಲ್ಫರ್ ಟ್ರೈಆಕ್ಸೈಡ್, ಇನ್ನು ಬೇರೆ ಬೇರೆ ಏನು ಬೇಕಾದರೂ ಇರ್ಬೋದು. ಸೊ ಇದೆಲ್ಲ ಏನು? ನಾನ್ ಮೆಟಲ್. ಸೊ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಏನಿರುತ್ತೆ? ದಿಸ್ ವಿಲ್ ಬಿ ಅಸಿಡಿಕ್. ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಅಸಿಡಿಕ್ ಇನ್ ನೇಚರ್. ಸೊ ಆಸಿಡ್ ಇದೇನಿದು? ಕಾರ್ಬೋನೇಟ್. ಆಸಿಡ್ ಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ? ನಿಮಗೆ ಸಾಲ್ಟ್, ಕಾರ್ಬನ್ ಡೈಆಕ್ಸೈಡ್, ವಾಟರ್ ಬರುತ್ತೆ. ಸಾಲ್ಟ್ ಅಂದಿದ ತಕ್ಷಣ ಏನಾಯ್ತು? ಕರಗೋಯ್ತು. ಸೊ ಅದಕ್ಕೆ ಇಟ್ ಹ್ಯಾಸ್ ಬೀನ್ ಫೌಂಡ್ ಗೆಟಿಂಗ್ ಕರೋಡೆಡ್ ಅಂದರೆ ಏನಾಗ್ತಿದೆ? ಕಮ್ಮಿ ಆಗ್ತಾ ಹೋಗ್ತಿದೆ ಡ್ಯೂ ಟು ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಏರಿಯಾಸ್. ಎಕ್ಸ್ಪ್ಲೇನ್ ದಿಸ್ ಫ್ಯಾಕ್ಟ್. ಓಕೆ, ಕೆಮಿಕಲ್ ಈಕ್ವೇಷನ್. ಸೊ ಕೆಮಿಕಲ್ ಈಕ್ವೇಷನ್ ಅಂದಾಗ ಯು ಡೋಂಟ್ ನೋ ವಿಚ್ ಆಸಿಡ್. ನಿಮಗೆ ಏನಾದರೂ ಗೊತ್ತಾ? ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಗೊತ್ತಿಲ್ಲ. ಸೊ ಇಟ್ ಈಸ್ ಅಸಿಡಿಕ್. ಸೊ ಅಸಿಡಿಕ್ ಅಂದಾಗ ಏನಂತ ಬರೀಬೋದು? ಕ್ಯಾಲ್ಶಿಯಂ ಕಾರ್ಬೋನೇಟ್ CaCO3 ಪ್ಲಸ್ ಆಸಿಡ್ ಗಿವ್ಸ್ ಸಾಲ್ಟ್. ಯಾವ ಸಾಲ್ಟ್ ಅಂತ ಗೊತ್ತಿಲ್ಲ. ಬಿಕಾಸ್ ನಿಮ್ಗೆ ಆಸಿಡ್ ಗೊತ್ತಿದ್ರೆ ಸಾಲ್ಟ್ ಯಾವುದು ಅಂತ ಗೊತ್ತಿಲ್ಲ. ಸಾಲ್ಟ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್, ಅಥವಾ ಸಾಲ್ಟ್ ಪ್ಲಸ್ ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಯಾಕಂದರೆ ಓಕೆ ಹಿಂಗೆ ಬರೀತೀನಿ. ಸಾಲ್ಟ್ ಏನು ಹಿಂದೆ ಮುಂದೆ ಬರೆದ್ರೆ ಯಾವ್ದು ಫಸ್ಟು ಯಾವ್ದು ಸೆಕೆಂಡು ಅಂತ ಗೊತ್ತಾಗಲ್ಲ, ಬಟ್ ಹೇಳ್ತಿರೋದು H2O ಪ್ಲಸ್ CO2 ಯಾಕೆ ಬಂತು? ಕಾರ್ಬೋನೇಟ್ ಇದೆ. ಬಿಕಾಸ್ ಆಸಿಡ್ ಪ್ಲಸ್ ಬೇಸ್, ಸಾಲ್ಟ್ ಪ್ಲಸ್ ವಾಟರ್, ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಟ್ರಾ ಯಾಕೆ ಬಂತು? ಇಲ್ಲಿ ಕಾರ್ಬೋನೇಟ್ ಇದೆ. ಓಕೆ, ಆಲ್ ಓಕೆ. ನೆಕ್ಸ್ಟ್, ವಾಟ್ ಹ್ಯಾಪನ್ಸ್ ವೆನ್ CO2 ಇಸ್ ಪಾಸ್ ಟು ಲೈಮ್ ವಾಟರ್? ಹೇಳಿದ್ನಲ್ಲ, ಫಸ್ಟ್ ಹೇಳಿದ್ದೀನಿ. ವಾಟ್ ಹ್ಯಾಪನ್ಸ್ ವೆನ್ CO2 ಇಸ್ ಪಾಸ್ ಇನ್ ಎಕ್ಸಸ್? ನನ್ನ ಹತ್ರ ಜಾಸ್ತಿ ಇದೆ, ಏನೇನಾಗಿದೆ ಅಂತ ಫಸ್ಟ್ ಹೇಳಿದ್ದೀನಿ. ಡನ್. ನಾನು ಮತ್ತೆ ಹೇಳೋಕ್ಕಾಗಲ್ಲ. ಎ ಸ್ಟೂಡೆಂಟ್ ಪ್ರಿಪೇರ್ಡ್ ಸೊಲ್ಯೂಷನ್ಸ್ ಆಫ್ ಅನ್ ಆಸಿಡ್ ಅಂಡ್ ಎ ಬೇಸ್. ಆಸಿಡ್ ಪ್ರಿಪೇರ್ ಮಾಡಿದ್ರು, ಬೇಸು ಎರಡು ಸೊಲ್ಯೂಷನ್ ಪ್ರಿಪೇರ್ ಮಾಡಿದ್ರು. ಓಕೆ, ಬಟ್ ಶಿ ಫರ್ಗಾಟ್ ಟು ಲೇಬಲ್ ದ ಸೊಲ್ಯೂಷನ್ಸ್. ಹೆಂಗೆ? ಶಿ ಫರ್ಗಾಟ್ ಟು ಲೇಬಲ್ ದ ಸೊಲ್ಯೂಷನ್ಸ್ ಆ್ಯಂಡ್ ಲಿಟ್ಮಸ್ ಪೇಪರ್ ವಾಸ್ ನಾಟ್ ಅವೈಲೇಬಲ್. ಲಿಟ್ಮಸ್ ಪೇಪರೇ ಇಲ್ಲ. ಸಿನ್ಸ್ ಬೋತ್ ದ ಸೊಲ್ಯೂಷನ್ಸ್ ಆರ್ ಕಲರ್ಲೆಸ್, ಎರಡು ಕಲರ್ಲೆಸ್, ಇನ್ನು ಕೈಯಾಗಿ ಚೆಕ್ ಮಾಡೋಕ್ಕಾಗಲ್ಲ. ನೆವರ್ ಡೂ ದಟ್. ಸೊ ನಿಮಗೆ ಲ್ಯಾಬಿಗೆ ಹೋದ್ರಿ ಅಂದರೆ ಇಫ್ ಯು ಡೋಂಟ್ ನೋ ವಾಟ್ ಇಸ್ ದ ಸೊಲ್ಯೂಷನ್, ಇವನ್ ಇಫ್ ಇಟ್ ಇಸ್ ಕಲರ್ಲೆಸ್ ವಾಟರ್ ಅಂತ, ಡೋಂಟ್ ಟಚ್ ಇಟ್. ಬಿಕಾಸ್ ನಿಮ್ಗೆ ಆಸಿಡೋ ಬೇಸೋ ಗೊತ್ತಾಗಲ್ಲ. ಆ್ಯಂಡ್ ಇಫ್ ಇಟ್ ಇಸ್ ಸ್ಟ್ರಾಂಗ್ ಆಸಿಡ್ ಆರ್ ಸ್ಟ್ರಾಂಗ್ ಬೇಸ್, ಕೈ ಸುಡೋಗುತ್ತೆ, ಕರೋಡ್. ಸೊ ಇಟ್ ಇಸ್ ವೆರಿ ಪವರ್ಫುಲ್. ಇಟ್ ವಿಲ್ ಬಿ ವೆರಿ ಪವರ್ಫುಲ್. ಸೊ ಡೋಂಟ್ ಟಚ್ ಎನಿಥಿಂಗ್ ಇನ್ ದ ಲ್ಯಾಬ್ ವಿತ್ ಯುವರ್ ಬೇರ್ ಹ್ಯಾಂಡ್ಸ್. ಬರೀ ಕೈಯಲ್ಲಿ ಏನೂ ಮುಟ್ಟಕ್ಕೆ ಹೋಗಬೇಡ್ರಿ. ನೆಕ್ಸ್ಟು, ಹೌ ವಿಲ್ ಶಿ ಡಿಸ್ಟಿಂಗ್ವಿಶ್ ಬಿಟ್ವೀನ್ ದ ಟು? ಸೊ ಲಿಟ್ಮಸ್ ಪೇಪರ್ ಇಲ್ಲ ಅಂದರೆ ಏನಾಯಿತು? ದೆರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್. ಇಂಡಿಕೇಟರ್ಸ್, ನಿಮಗೆ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ ಆಗಿರ್ಬೋದು. ಆನಿಯನ್ ಬೆಸ್ಟ್ ಅಂದರೆ ಆನಿಯನ್, ಒಳಗಡೆ ಅಂತ ಇದೇ ಇರುತ್ತೆ. ಸೊ ಆನಿಯನ್ ಆಗಿರ್ಬೋದು, ಅಥವಾ ಟರ್ಮರಿಕ್ಕು ಸಿಗುತ್ತೆ, ಆರ್ ಫಿನಾಲ್ಫ್ಥಲೀನ್. ಸೊ ದೇರ್ ಆರ್ ಸೋ ಮೆನಿ ಇಂಡಿಕೇಟರ್ಸ್, ರೈಟ್? ಸೊ ಆ್ಯಸಿಡಲ್ಲಿ ಹಾಕಿದ್ರೆ ಆನಿಯನ್ ಆ್ಯಸಿಡು ಬೇಸಲ್ಲಿ ಹಾಕಿದ್ರೆ ಏನಾಗುತ್ತೆ, ಅಥವಾ ಫಿನಾಲ್ಫ್ಥಲೀನ್ ಆ್ಯಸಿಡು ಬೇಸಲ್ಲಿ ಹಾಕಿದ್ರೆ ಏನಾಗುತ್ತೆ, ಟರ್ಮರಿಕ್ ಆ್ಯಸಿಡು ಬೇಸಲ್ಲಿ ಹಾಕಿದ್ರೆ ಏನಾಗುತ್ತೆ? ಶುಡ್ ಬಿ ನೋಯಿಂಗ್. ಇಟ್ಸ್ ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ಸ್ ಕೇಳ್ಬೋದು. ಸೊ ಅದಕ್ಕೆ ಅಟ್ಟು ಕೊಟ್ಬಿದ್ದೀನಿ. ಅಟ್ಟು ಯಾ. ಸೊ ಫಿನಾಲ್ಫ್ಥಲೀನ್ ಇಸ್ ಆನ್ ಇಂಡಿಕೇಟರ್ ದಟ್ ಟರ್ನ್ಸ್ ಕಲರ್ಲೆಸ್ ಇನ್ ಆ್ಯಸಿಡ್. ಹಿಂದೆ ಹೇಳಿದೆ, ಫಿನಾಲ್ಫ್ಥಲೀನ್ ಆ್ಯಸಿಡಲ್ಲಿ ಹಾಕಿದಾಗ ಕಲರ್ಲೆಸ್ ಆಗುತ್ತೆ, ಬೇಸಲ್ಲಿ ಹಾಕಿದಾಗ ಪಿಂಕ್ ಆಗುತ್ತೆ. ಕ್ವಶನ್ ನೋಡಿದ್ವಿ. ಸೊ ಲಿಂಕ್ ಹೆಂಗೆ ಮಾಡೋದು ನೋಡ್ರಿ. ಸೊ ಇಟ್ಸ್ ನಾಟ್ ದಟ್ ನೀವೆಲ್ಲ ಓದಬೇಕು. ನಾನು ಪ್ರತಿಯೊಂದು ಶುಡ್ ನೋ ಹೌ ಟು ಲಿಂಕ್. ಒಂದು ಕ್ವಶನ್ ಓಕೆ ಇದು ಕೊಟ್ಟರು ಅಂದರೆ ಇದೇ ಥರ ಇನ್ನೊಂದು ಕ್ವಶನ್ ಕೊಟ್ಟರು ಅಂದರೆ ಓಕೆ ಎಲ್ಲೋ ನಾನು ಓದಿರ್ತೀನಿ. ಐ ನೋ ಇಟ್ಸ್ ನಾಟ್ ದಟ್ ನಿಮ್ಗೆ ಏನೋ ಗೊತ್ತಿಲ್ಲ ಅಂತಲ್ಲ, ಗೊತ್ತಿರುತ್ತೆ. ಜಸ್ಟ್ ಮ್ಯಾಚ್ ಮಾಡೋದು ಅಷ್ಟೇ. ನ್ಯಾಚುರಲ್ ಇಂಡಿಕೇಟರ್ಸ್ ಲೈಕ್ ಟರ್ಮರಿಕ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್. ಟರ್ಮರಿಕ್ ಏನು ಮಾಡುತ್ತೆ? ಎಲ್ಲೋ ಆ್ಯಸಿಡ್ಸಲ್ಲಿ ಎಲ್ಲೋ ಇರುತ್ತೆ,
ಬೇಸಿಕ್ ಆಗಿದ ತಕ್ಷಣ ರಿಚ್. ವಾಟ್ ಹ್ಯಾಪನ್ಸ್ ಆಸ್ ಅ ನಂಬರ್ ಆಫ್ ಹೈಡ್ರಾಕ್ಸೈಡ್ ಅಯಾನ್ಸ್ ಇನ್ ಎ ಸೊಲ್ಯೂಷನ್ ಇನ್ಕ್ರೀಸಸ್? ಏನಾಗುತ್ತೆ ಕಾನ್ಸೆಪ್ಟ್ ಹೇಳಬೇಕಾದ್ರೂ ಹೇಳಿದ್ದೀನಿ. ದಿಸ್ ವೆರಿ 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 ಇಂಪಾರ್ಟೆಂಟ್. ಈ ಡಯಾಗ್ರಾಮ್ ಏನಿದೆ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಸೊ ಇದೊಂದು ತಲೆಯಲ್ಲಿ ಇತ್ತು ಅಂದ್ರೆ ಯಾವುದೇ ಪ್ರಾಬ್ಲಮ್ ಕೊಟ್ರು ಕಾನ್ಸಂಟ್ರೇಷನ್ ಮೇಲೆ ಅಥವಾ ಅಯಾನ್ಸ್ ಮೇಲೆ ಏನೇ ಕೊಟ್ರು ಆರಾಮಾಗಿ ವಿತೌಟ್ ಎನಿ ಕನ್ಫ್ಯೂಷನ್ ಬರಿಬೋದು. ವೆರಿ ಇಂಪಾರ್ಟೆಂಟ್. ಸೊ ವಾಟ್ ಹ್ಯಾಪನ್ಸ್ ಆಸ್ ಅ ನಂಬರ್ ಆಫ್ ಹೈಡ್ರಾಕ್ಸೈಡ್ ಅಯಾನ್ಸ್ ಇನ್ ಎ ಸೊಲ್ಯೂಷನ್ ಇನ್ಕ್ರೀಸಸ್? ಏನಾಗುತ್ತೆ? ಸೊ ಹೈಡ್ರಾಕ್ಸೈಡ್ ಅಯಾನ್ ಸೊಲ್ಯೂಷನ್, ಹೈಡ್ರಾಕ್ಸೈಡ್ ಅಯಾನ್ ಏನಾಗ್ತಿದೆ? ಇನ್ಕ್ರೀಸ್ ಆಗ್ತಿದೆ ಅಂತ. ಯಾರು ಸಿಂಪಲ್. ಇಲ್ಲಿ ನೋಡಿದ್ರೆ ಹೈಡ್ರಾಕ್ಸೈಡ್ ಅಯಾನ್ ಇನ್ಕ್ರೀಸ್ ಆದಂಗೆ ಬೇಸಿಕ್ ನೇಚರ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸಿಂಪಲ್. ಸೊ ಬೇಸಿಕ್ ನೇಚರ್ ಇನ್ಕ್ರೀಸ್ ಅಷ್ಟೇ. ಸೊ ಬೇಸಿಕ್ ಸೊಲ್ಯೂಷನ್ ಏನಾಗುತ್ತೆ? ಬೇಸಿಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಅದೇ ಆಪೋಸಿಟ್ ಬೇಡ, ಈಗ ಏನಿದೆ ಅಷ್ಟು ನೋಡೋಣ. ನೆಕ್ಸ್ಟ್ ಓಕೆ, ಕ್ವಶನ್ ಆನ್ಸರ್ ಇನ್ನು ಮುಂದೆ ಹಾಕಿದ್ದೇನೆ. ಫೈನ್. ಸೊ ಸೊಲ್ಯೂಷನ್ ಇದೆ. ಸೊ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಸೊಲ್ಯೂಷನ್ ಆಮೇಲೆ ತೋರಿಸ್ತೀನಿ. ಯಾರಾದ್ರೂ ಬರ್ಕೋಬೇಕು ಅಂತ ಇದ್ರು ನೀರಾಗಿ ಹೆಂಗಿದೆ ಬರ್ಕೋಬಹುದು. ಓಕೆ, ಹೌ ಇಸ್ ದ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋನಿಯಂ ಅಯಾನ್? ಹಿಂದೆ ಕ್ವಶನ್ ತಗೊಂಡಿದ್ದು ಹೈಡ್ರಾಕ್ಸೈಡ್ ಅಯಾನ್, ಕನ್ಫ್ಯೂಸ್ ಆಗಬೇಡ್ರಿ, ಅದಕ್ಕೆ ಎರಡು ತಗೊಂಡೆ. ಇಲ್ಲಿ ಏನಿದು ಹೈಡ್ರಾಕ್ಸೈಡ್ ಅಯಾನ್ಸ್. ಹೈಡ್ರಾಕ್ಸೈಡ್ ಅಂದ್ರೆ OH ಮೈನಸ್, ಹೈಡ್ರಾಕ್ಸೈಡ್ ಅಯಾನ್ OH ಮೈನಸ್. ಈಗ ನಾ ಕೇಳ್ತಿರೋದು ಹೌ ಇಸ್ ದ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋನಿಯಂ ಅಯಾನ್? ಹೈಡ್ರೋನಿಯಂ. ಸೊ ಹೈಡ್ರೋನಿಯಂ H3O plus which is nothing but H plus. ಸೊ H plus ಎಲ್ಲಿರುತ್ತೆ? ಸೊ H plus ನಿಮಗೆ ಆಸಿಡ್ ಅಲ್ಲಿ ಇರುತ್ತೆ. ಸೊ ಅಫೆಕ್ಟೆಡ್ ವೆನ್ ಸೊಲ್ಯೂಷನ್ ಆಫ್ ಎನ್ ಆಸಿಡ್ ಇಸ್ ಡೈಲ್ಯೂಟೆಡ್. ಸೊ ಡೈಲ್ಯೂಟ್ ಮಾಡ್ತಿದ್ದೀರಾ ಅಂದ್ರೆ ಆಸಿಡ್ ನೀರು ಹಾಕ್ತೀರಾ? ಇಲ್ಲ. ಬಿ ವೆರಿ ಕೇರ್ಫುಲ್. ಆಸಿಡ್ಗೆ ನೀರು ಹಾಕಲ್ಲ. ಯು ಆರ್ ನಾಟ್ ಪುಟ್ಟಿಂಗ್ ವಾಟರ್ ಟು ಆಸಿಡ್, ಇಟ್ಸ್ ಎ ರಿವರ್ಸ್. ಸೊ ನೀರಿಗೆ ನಿಧಾನಕ್ಕೆ ಆಸಿಡ್ ಆಡ್ ಮಾಡ್ತಾ ಏನ್ ಮಾಡಬೇಕು? ಸ್ಟಿರ್ ಮಾಡಬೇಕು. ವೆರಿ ವೆರಿ ಕೇರ್ಫುಲ್. ಸೊ ನೀರಿಗೆ ಆಸಿಡ್ ಹಾಕ್ಬೇಕಾದ್ರೆ, ಡೈಲ್ಯೂಟ್ ಆಗ್ಬೇಕಾದ್ರೆ, ಸೊ ವೆನ್ ಎವರ್ ದ ಆಸಿಡ್ ಇಸ್ ಗೆಟಿಂಗ್ ಡೈಲ್ಯೂಟೆಡ್, ಸೊ ಡೈಲ್ಯೂಟ್ ಆಗ್ಬೇಕಾದ್ರೆ ಏನಾಗುತ್ತೆ? ಲೆಫ್ಟ್ ಇಂದ ರೈಟ್ ಹೋಗುತ್ತೆ. ಸೊ ಇದೇನಿದು? ಡೈಲ್ಯೂಷನ್. ಸೊ ಡೈಲ್ಯೂಷನ್ ಆಗ್ಬೇಕಾದ್ರೆ ಹಿಂಗ್ ಹೋಗುತ್ತೆ. ಇಲ್ಲಿ ಡೈಲ್ಯೂಷನ್ ಆಗ್ಬೇಕಾದ್ರೆ ರಿವರ್ಸ್. ಸೊ ದಿಸ್ ಇಸ್ ಫಾರ್, ಓಕೆ, ನಾ ಕಲರ್ ಚೇಂಜ್ ಮಾಡೇ ಬರೆದ್ಬಿಡ್ತೀನಿ. ಸೊ ದಿಸ್ ಈಸ್ ಫಾರ್ ಬೇಸ್. ಸೊ ಬೇಸ್ ಡೈಲ್ಯೂಷನ್ ಆಗಬೇಕಾದ್ರೆ ಹಿಂಗೆ ಬರುತ್ತೆ. pH ಆಗಿರ್ಬೋದು, ಕಾನ್ಸಂಟ್ರೇಷನ್ ಆಗಿರ್ಬೋದು. ಆಸಿಡ್ ಡೈಲ್ಯೂಷನ್ ಆಗಬೇಕಾದ್ರೆ ಲೆಫ್ಟ್ ಇಂದ ರೈಟ್ ಹೋಗುತ್ತೆ. ಎರಡು ಆಪೋಸಿಟ್ ಅಷ್ಟೇ. ಸೊ ಆಸಿಡ್ ಡೈಲ್ಯೂಷನ್ ಆಗಬೇಕು ಅಂದ್ರೆ H+ ಅಯಾನ್ಸ್ ಏನಾಗುತ್ತೆ? ಕಮ್ಮಿ ಆಗ್ತಾ ಹೋಗುತ್ತೆ. ಬೇಸ್ ಡೈಲ್ಯೂಷನ್ ಆಗಬೇಕಾದ್ರೆ ಏನಾಗುತ್ತೆ? OH- ಅಯಾನ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ಹೌ ಇಸ್ ಆ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋನಿಯಂ ಅಯಾನ್ಸ್? ಇಲ್ಲಿ ಕೇಳಿರೋದು H+ affected when solution of an acid is diluted. So concentration ಏನಾಗುತ್ತೆ? ಕಮ್ಮಿ ಆಗುತ್ತೆ. ಸಿಂಪಲ್. The concentration of ionium decreases on diluting an acid. ಯಾಕೆ ಅಂತ ಹೇಳಿದೆ. ಓಕೆ, ನೆಕ್ಸ್ಟ್, thus the strength of an acid decreases. ನಿಮಗೆ ಅಯಾನ್ಸೇ ಕಮ್ಮಿ ಆಯ್ತು ಅಂದ್ರೆ ಸ್ಟ್ರೆಂತ್ ಏನಾಗುತ್ತೆ? ಕಮ್ಮಿ ಆಗುತ್ತೆ. ಓಕೆ, ನೆಕ್ಸ್ಟ್, why sour substances are effective in cleaning the copper vessels? ಯಾಕೆ? sour substances, ಇಲ್ಲಿ ಪ್ರಾಪರ್ಟೀಸ್ ಬಂತು. ಆಸಿಡ್ ಅಂಡ್ ಬೇಸಸ್ ಪ್ರಾಪರ್ಟೀಸ್. ಸೋರ್ ಸಬ್ಸ್ಟೆನ್ಸ್, ಸೋರ್ ಯಾವುದು? ಆಸಿಡ್. ಬೇಸ್ ಅಂದ್ರೆ ಏನಾಯ್ತು? ಬಿಟರ್. ಬೇಸ್ ಬಿಟರ್, BB. ಸೊ ಆಸಿಡ್ ಆರ್ ಸೋರ್ ಸಬ್ಸ್ಟೆನ್ಸ್. ಕಾಪರ್ ವೆಸಲ್ಸ್. ಸೊ ಕಾಪರ್ ನೀವು ನೋಡಿದ್ರಿ ಅಂದ್ರೆ ಕೆಲವೊಂದು ದೇವಸ್ಥಾನದಲ್ಲಿ ಆಗಿರ್ಬೋದು ಅಥವಾ ಮನೇಲಿ ಏನಾದ್ರು ಕಾಪರ್ ಐಟಮ್ಸ್ ಇತ್ತು ಅಂದ್ರೆ, ಸ್ವಲ್ಪ ಏನಾದ್ರು ಬ್ಲ್ಯಾಕ್ ಆಗಿತ್ತು ಅಂದ್ರೆ ಅಥವಾ ಗ್ರೀನ್ ಆಗಿತ್ತು ಅಂದ್ರೆ ಅದನ್ನ ಬೆಸ್ಟ್ ಅಂದ್ರೆ ನೀವು ನಿಂಬೆಹಣ್ಣು ಏನು ಲಾಸ್ಟ್ ಅಲ್ಲಿ ಏನು ಉಳಿದಿರುತ್ತೆ ಅದೆಲ್ಲ ನಿಂಬೆ ಹಿಂಡ್ ಆದ್ಮೇಲೆ ಏನು ಉಳಿದಿರತ್ತಲ್ಲ, ಸೊ ಅದನ್ನ ತಗೊಂಡ್ ಮನೇಲಿ ಏನ್ ಮಾಡಿರ್ತಾರೆ ಕೆಲವೊಂದ್ಸಲಿ ನೋಡಿದ್ರೆ ಆ ಕಾಪರ್ ಮೇಲೆಲ್ಲ ಅಂದ್ರೆ ಉಚ್ತಾರೆ. ಸೊ ಅವ್ರಿಗೆ ಸೈನ್ಸ್ ಗೊತ್ತಿಲ್ಲದೆ ಇರ್ಬೋದು. ಸೊ ಈಗ ನಿಮ್ಮ ಅಜ್ಜಿ ಅಥವಾ ನಿಮ್ಮ ತಾತ ಮಾಡ್ತಿರ್ಬೋದು ಅಥವಾ ಆಗಿನ ಕಾಲದಿಂದನೂ ಯಾರೋ ಓದಕ್ ಬರ್ದೇ ಇರೋರು ಮಾಡ್ತಿರ್ಬೋದು. ಸೊ ಅವ್ರಿಗೆ ಸೈನ್ಸ್ ಗೊತ್ತಿಲ್ಲ, ಬಟ್ ಏನಾಗ್ತಿದೆ? ಇಟ್ ಈಸ್ ನಥಿಂಗ್ ಬಟ್ ದಿಸ್ ರಿಯಾಕ್ಷನ್ ಇಸ್ ಟೇಕಿಂಗ್ ಪ್ಲೇಸ್. ಸೊ ಸೈನ್ಸ್, ಬಟ್ ದೇ ಡೋಂಟ್ ನೋ ವಾಟ್ ಈಸ್ ಹ್ಯಾಪನಿಂಗ್ ಬಿಹೈಂಡ್, ಬಟ್ ದೇ ನೋ ಹೌ ಟು ಯೂಸ್ ಇಟ್ ಎಫೆಕ್ಟಿವ್ಲಿ. ಅಷ್ಟೇ. ಲೈಫಲ್ಲಿ ಹೆಂಗ್ ಯೂಸ್ ಮಾಡಬೇಕು ಅಂತ ಗೊತ್ತಿದ್ರೆ ದಟ್ಸ್ ಮೋರ್ ದನ್ ಸಫಿಷಿಯಂಟ್. ಸೊ ಈಗ ಸೈನ್ಸ್ ಎಲ್ಲ ಕಲಿತೀವಿ,
ಲೈಫಲ್ಲಿ ಏನಾಗ್ತಿದೆ, ಅದು ಯಾಕೆ ಯೂಸ್ ಆಗ್ತಿದೆ ಅಂತ ಗೊತ್ತಿಲ್ಲದ್ರೆ ಮತ್ತೆ ಕಲ್ತೇನು ಉಪಯೋಗ? ಲೈಫಲ್ಲಿ ಹೆಂಗೆ ಯೂಸ್ ಮಾಡಬೇಕು ಅಂತ ಬೇಕಲ್ಲ. ಸೊ ಆಸಿಡ್ ಸಬ್ಸ್ಟೆನ್ಸ್ ಆರ್ ಎಫೆಕ್ಟಿವ್ ಇನ್ ಕ್ಲೀನಿಂಗ್ ದ ಕಾಪರ್ ವೆಸಲ್ಸ್. ಕಾಪರಲ್ಲಿ ನಿಮಗೆ ಆಕ್ಸೈಡ್ ಲೇಯರ್, ಸಿಂಪಲ್ ಆಕ್ಸೈಡ್ ಲೇಯರ್ ಫಾರ್ಮೇಷನ್ ಆಯಿತು. ಸೊ ಇಲ್ಲಿ ಆಕ್ಸೈಡ್ ಲೇಯರ್ ಫಾರ್ಮೇಷನ್ ಆಯಿತು ಅಂತ ಅನ್ಕೊಳ್ಳಿ. ಸೊ ನಿಮಗೆ ಕಾಪರ್ ಆಕ್ಸೈಡ್ ಫಾರ್ಮ್ ಆಗಿದೆ, ಆಸಿಡ್ ಇದೆ. ಸೊ ಆಸಿಡ್ ಜೊತೆ ನಿಮಗೆ ಕಾಪರ್ ಆಕ್ಸೈಡ್ ರಿಯಾಕ್ಟ್ ಆಯಿತು ಅಂದರೆ ರಿಯಾಕ್ಷನ್, ವಾಟ್ ಈಸ್ ದ ರಿಯಾಕ್ಷನ್ ಟೇಕಿಂಗ್ ಪ್ಲೇಸ್? ಆಸಿಡ್ ಪ್ಲಸ್ ಮೆಟಲ್ ಗಿವ್ಸ್ ಸಾಲ್ಟ್ ಪ್ಲಸ್, ಇಲ್ಲಿ ಆಸಿಡ್ ಪ್ಲಸ್ ಮೆಟಲ್ ಅಲ್ಲ, ಸಾರಿ ಮೆಟಲ್ ಅಲ್ಲ, ಸಾರಿ ದಿಸ್ ಇಸ್ ನಾಟ್ ಜಸ್ಟ್ ಮೆಟಲ್, ದಿಸ್ ಇಸ್ ಮೆಟಲ್ ಆಕ್ಸೈಡ್. ಆಕ್ಸೈಡ್ ಫಾರ್ಮೇಷನ್ ಆಗಿದೆ ಬಿಕಾಸ್ ಅಲ್ಲೆಲ್ಲ ಒಂಥರ ಬ್ಲ್ಯಾಕು ಗ್ರೀನು, ಸೊ ಆಕ್ಸೈಡ್ ಫಾರ್ಮೇಷನ್ ಆಗಿದೆ. ಸಾಲ್ಟ್ ಪ್ಲಸ್ ವಾಟರ್, ಸೊ ಸಾಲ್ಟ್ ಪ್ಲಸ್ ವಾಟರ್ ಏನು ಬರುತ್ತೆ? ತೆಗೆದು ಬಿಸಾಕತ್ತೆ, ಕ್ಲೀನ್ ಶೈನಿಂಗ್ ಬರುತ್ತೆ. ಸೊ ದಟ್ಸ್ ದ ರೀಸನ್. ನಿಮಗೆ ಪಾಯಿಂಟ್ ವೈಸ್ ಬೇಕು ಅಂದರೆ ನೋಡ್ರಿ. ಸೋರ್ಸ್ ಸಬ್ಸ್ಟೆನ್ಸ್ ಆರ್ ಎಫೆಕ್ಟಿವ್ ಇನ್ ಟ್ಯಾಮ್ರಿಂಡ್. ಸೊ ಟ್ಯಾಮ್ರಿಂಡ್ ಅಂದರೆ ಹುಣಸೆಹಣ್ಣು. ಕಾಪರ್ ವೆಸಲ್ಸ್ ಬಿಕಾಸ್ ದೇ ಕಂಟೈನ್ ಆಸಿಡ್ಸ್. ಯಾವುದು? ಸಿಟ್ರಿಕ್ ಆಸಿಡ್ ಇನ್ ಲೆಮನ್ ಅಂಡ್ ಟಾಟಾರಿಕ್ ಆಸಿಡ್ ಇನ್ ಟ್ಯಾಮ್ರಿಂಡ್ ದಟ್ ರಿಯಾಕ್ಟ್ ವಿತ್ ಕಾಪರ್ ಆಕ್ಸೈಡ್, ಬೇಸಿಕ್ ಕಾಪರ್ ಕಾರ್ಬೋನೇಟ್. ಕಾಪರ್ ಕಾರ್ಬೋನೇಟ್ ಇತ್ತು ಅಂದರೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಅಷ್ಟೇ, ಕಾಸಿಂಗ್ ಟು ಟಾರ್ನಿಶ್. ದ ರಿಯಾಕ್ಷನ್ ಡಿಸಾಲ್ವ್ ಆಗುತ್ತೆ. ಹೇಳೋಣ, ಸಾಲ್ಟ್ ಟು ವಾಟರ್ ಫಾರ್ಮೇಷನ್ ಆಗ್ತಿದೆ, ಡಿಸಾಲ್ವ್ ಆಯ್ತು, ರಿವೀಲಿಂಗ್ ದ ಶೈನಿ ಸರ್ಫೇಸ್. ಕೆಳಗಿರೋದು ಏನಿರುತ್ತೆ ಅದು ತೋರ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಮೇಲಿರೋ ಆಕ್ಸೈಡ್ ಲೇಯರ್ ಅಥವಾ ಕಾರ್ಬೋನೇಟ್ ಲೇಯರ್ ಏನಾಯ್ತು ಹೋಯ್ತು. ಓಕೆ, ನೆಕ್ಸ್ಟ್, ವೈ ಪಿಕಲ್ಸ್ ಅಂಡ್ ಕರ್ಡ್ ಆರ್ ನಾಟ್ ಸ್ಟೋರ್ಡ್ ಇನ್ ಕಾಪರ್ ಅಂಡ್ ಬ್ರಾಸ್ ಯುಟೆನ್ಸಿಲ್ಸ್. ಹಿಂದೆ ಏನು ಡಿಸ್ಕಸ್ ಮಾಡೋದಲ್ಲ, ಸೇಮ್ ಕಾನ್ಸೆಪ್ಟ್. ಆದರೆ ಇಲ್ಲಿ ಕಾಪರ್ ಇಟ್ ಈಸ್ ಮೆಟಲ್, ಇಟ್ಸ್ ನಾಟ್ ಮೆಟಲ್ ಆಕ್ಸೈಡ್ ಅಷ್ಟೇ. ಸೊ ಪಿಕಲ್, ಕರ್ಡಲ್ಲಿ ಯಾವ ಆಸಿಡ್? ನೆಕ್ಸ್ಟು ಕೇಳ್ತೀನಿ. ಕರ್ಡಲ್ಲಿ ಲ್ಯಾಕ್ಟಿಕ್ ಆಸಿಡ್, ಆಸಿಡ್ ಇರುತ್ತಲ್ಲ, ಪಿಕಲ್ ಆಸಿಡ್ ಇರುತ್ತೆ. ಸೊ ಏನಿದೆ? ಆಸಿಡ್, ಇಟ್ ಈಸ್ ರಿಯಾಕ್ಟಿಂಗ್ ವಿತ್ ಕಾಪರ್ ಅಂಡ್ ಬ್ರಾಸ್, ದಿಸ್ ಆರ್ ನಥಿಂಗ್ ಬಟ್ ಮೆಟಲ್. ಸೊ ಆಸಿಡ್ ಪ್ಲಸ್ ಮೆಟಲ್ ಏನು ಬರುತ್ತೆ? ಸಾಲ್ಟ್ ಪ್ಲಸ್ ಹೈಡ್ರೋಜನ್. ಇಲ್ಲಿ ಜಸ್ಟ್ ಮೆಟಲ್, ಇಟ್ಸ್ ನಾಟ್ ಮೆಟಲ್ ಆಕ್ಸೈಡ್. ಸೊ ಯು ಆರ್ ಓನ್ಲಿ ಗೆಟಿಂಗ್ ಹೈಡ್ರೋಜನ್, ನಾಟ್ ವಾಟರ್. ಸೊ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ವಿಚ್ ಇಸ್ harmful or toxic. So hence it is not advisable to store pickles or curd in brass or copper utensils. ಸಿಂಪಲ್. ಅದಕ್ಕೆ ಹಳೆ ಕಾಲದಲ್ಲೂ ಅಷ್ಟೇ, ಈಗ ಮೊಸರಾಯಿತು ಅಥವಾ ಮಜ್ಜಿಗೆ ಮಾಡಬೇಕಾದ್ರೆ, ಮೊಸರು ಮಾಡಬೇಕಾದ್ರೆ ಎಲ್ಲ ಮಣ್ಣಿಂದ ಮಡಿಕೆಯಲ್ಲಿ ಮಾಡ್ತಿದ್ರು, ಚೆನ್ನಾಗೂ ಇರ್ತಿತ್ತು, ಇಟ್ ವಾಸ್ ಹೆಲ್ತಿ. ಹೇಳೋದಲ್ಲ. ಸೊ ಹಾಗೆ ಸೈನ್ಸ್ ಚೆನ್ನಾಗಿ ಗೊತ್ತಿತ್ತು, ಹೆಂಗೆ ಯೂಸ್ ಮಾಡಬೇಕು ಅಂತಲೂ ಗೊತ್ತಿತ್ತು. ಈಗ ಬೇಡ ಅಂದ್ರೂ ಮತ್ತೆ ಮೆಟಲ್ ಕಂಟೈನರಲ್ಲೇ ಮೊಸರು ಮಾಡೋದು ಅಥವಾ ಅದರಲ್ಲೇ ಪಿಕಲ್ ಇಡೋದು. ಸೊ ಆಗಿನ ಕಾಲದಲ್ಲಿ ಅಗೇನ್ ಪಿಕಲ್ ಅಂದರೆ ಉಪ್ಪಿನಕಾಯಿ ಎಲ್ಲ ಮಾಡಾದ್ಮೇಲೆ ಮಣ್ಣಿಂದ್ರಲ್ಲಿ ಇಡ್ತಿದ್ರು. ಆಸಿಡ್ ಪ್ಲಸ್ ಮೆಟಲ್ ಗಿವ್ಸ್ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಸೊ ಸೋರ್ಸ್ ಸಬ್ಸ್ಟೆನ್ಸಸ್ ಪಿಕಲ್, ಕರ್ಡ್ ಅಸಿಡಿಕ್ ಇರುತ್ತೆ. ವೆನ್ ದೇ ಆರ್ ಕೆಪ್ಟ್ ಇನ್ ಬ್ರಾಸ್ ದೇ ರಿಯಾಕ್ಟ್ ಟಾಕ್ಸಿಕ್ ಎಲಿಮೆಂಟ್ಸ್. ಓಕೆ, ಸೊ ದೇ ಆರ್ ನಾಟ್ ಕೆಪ್ಟ್ ಇನ್ ಮೆಟಲ್. ಸೊಲ್ಯೂಷನ್ ಇದೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ನೇಮ್ ಒನ್ ನ್ಯಾಚುರಲ್ ಸೋರ್ಸ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್. ವೆರಿ ಇಂಪಾರ್ಟೆಂಟ್. ಲಾಸ್ಟಲ್ಲಿ ನಾನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಟೇಬಲ್ ಇದೆ. ಸೊ ಟೇಬಲಲ್ಲೇ 8 ಅಂದರೆ ಸಬ್ಸ್ಟೆನ್ಸು, ಅದರಲ್ಲಿ ಯಾವ ಆಸಿಡ್ ಇದೆ ಅಂತ ಕೊಟ್ಟಿದ್ದಾರೆ, ದಯವಿಟ್ಟು ನೋಡ್ಕೊಳ್ಳಿ. ಅದ್ರ ಜೊತೆ ಮಧ್ಯದಲ್ಲೂ ಕೆಲವೊಂದು ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ನಿಮ್ಗೆ ಬೇಕು ಅಂದರೆ ವಾಟ್ಸಪ್ ಗ್ರೂಪಲ್ಲಿ ಕಳಿಸ್ತೀನಿ, ಜಾಯ್ನ್ ಆಗ್ರಿ. ಸೊ ಸಿಟ್ರಿಕ್ ಆಸಿಡ್ ಒಂದಲ್ಲ, ಸಾಕಷ್ಟಿದೆ. ನಿಮಗೆ ಈಗ ಸದ್ಯಕ್ಕೆ ಹೇಳಬೇಕು ಅಂದರೆ ಒಂದು ಲೆಮನ್ನು, ಆರೆಂಜು. ಆಕ್ಸಲಿಕ್ ಆಸಿಡ್ ಟೊಮ್ಯಾಟೊ. ಲ್ಯಾಕ್ಟಿಕ್ ಆಸಿಡ್ ಈಗ ಅಷ್ಟು ಹೇಳಿದೆ, ಮಿಲ್ಕ್, ಕರ್ಡ್. ಟಾರ್ಟಾರಿಕ್ ಆಸಿಡ್ ಇನ್ನೇನು ಹೇಳಿದೆ, ಟ್ಯಾಮ್ರಿಂಟ್. ಕ್ವಿಕ್ಕಾಗಿ ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ಫಾಸ್ಟ್ ಮುಗಿಸೋಣ, ಬಿಕಾಸ್ MCQs. ಸೊ ವಿಲ್ ಟ್ರೈ ಟು ಕವರ್ ಆಸ್ ಅರ್ಲಿ ಆಸ್ ಪಾಸಿಬಲ್, ಆಸ್ ಫಾಸ್ಟ್ ಆಸ್ ಪಾಸಿಬಲ್, ಆ್ಯಂಡ್ ಮೇಕಿಂಗ್ ಶೂರ್ ದಟ್ ನಿಮಗೆ ಅರ್ಥ ಆಗಂಗೆ. ಓಕೆ, ದ ಗ್ಯಾಸ್ ಲಿಬರೇಟೆಡ್ ವೆನ್ ಸೋಡಿಯಂ ಕಾರ್ಬೋನೇಟ್ ರಿಯಾಕ್ಟ್ಸ್ ವಿತ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್. ಸೊ ಇಲ್ಲೇನಿದೆ? ಸೋಡಿಯಂ ಕಾರ್ಬೋನೇಟ್. ಸೊ ಕಾರ್ಬೋನೇಟ್ ಅಂತ ಬಂದಿದ ತಕ್ಷಣ ಏನು ಹೇಳಿದೆ? ಕಾರ್ಬನ್ ಡೈಆಕ್ಸೈಡ್. ಬಿಕಾಸ್ ಇಲ್ಲಿ ಕಾರ್ಬೋನೇಟ್ ಅಷ್ಟೇ ಅಲ್ಲ, ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್. ಸೊ ಆಸಿಡ್ ಜೊತೆ ರಿಯಾಕ್ಟ್ ಆಗ್ತಿದೆ. ಆಸಿಡ್ ಜೊತೆ ಕಾರ್ಬೋನೇಟ್ ಅಥವಾ ಹೈಡ್ರೋಜನ್ ಕಾರ್ಬೋನೇಟ್ ರಿಯಾಕ್ಟ್ ಆಯಿತು ಅಂದರೆ ಕಾರ್ಬನ್ ಡೈಆಕ್ಸೈಡ್. ಸಿಂಪಲ್. ನಿಮಗೆ ರಿಯಾಕ್ಷನ್ಸ್ ಬೇಕಾ? ಸೊ ಆಸಿಡ್ ಪ್ಲಸ್, ಸೊ ಕಾರ್ಬೋನೇಟ್, ಬರೀ ಕಾರ್ಬೋನೇಟ್ ತೊಗೊತೀನಿ. ಯಾವ ಕಾರ್ಬೋನೇಟ್ ಬೇಕಾದ್ರೂ ಅವರು, ಸೋಡಿಯಂ ಆಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು, ಮೆಗ್ನೀಷಿಯಂ ಆಗಿರ್ಬೋದು, ಕಾರ್ಬೋನೇಟ್. ಸೊ ಆಸಿಡ್ ಪ್ಲಸ್ ಕಾರ್ಬೋನೇಟ್, ಮೆಟಲ್ ಕಾರ್ಬೋನೇಟ್ gives salt plus water plus carbon dioxide.
ಸೊ ನಿಮಗೆ ಸಾಲ್ಟ್ ಬರ್ತಿದೆ, ವಾಟರ್ ಬರ್ತಿದೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಸೊ ಸಾಲ್ಟ್ ಟು ವಾಟರ್. ಸೊ ದಿಸ್ ಇಸ್ metal carbonate. So sodium is a metal, so acid plus metal carbonate. Okay, ರಿವಿಷನ್ ಆಯ್ತಲ್ಲ. ಸೊ ರಿಯಾಕ್ಷನ್ಸು ಓದಾಯಿತು, ರಿವಿಷನ್ಸು ಆಗ್ತಿದೆ. ಸೊ ಅದಕ್ಕೆ MCQs ಸಾಲ್ವ್ ಮಾಡೋದ್ರಿಂದ ಯು ವಿಲ್ ಬಿ ಕವರಿಂಗ್ ಲಾಟ್. ಆ್ಯಂಡ್ MCQs ಅಲ್ಲಿ ಯು ಕ್ಯಾನ್ ಮೇಕ್ ದಟ್ ಮಿಸ್ಟೇಕ್. ಆ್ಯಂಡ್ ನಿಮಗೆ ಆ ಕನ್ಫ್ಯೂಷನ್ ಪಾರ್ಟ್ಸ್ ಏನೇ ಇದ್ರೂ ವಿಲ್ ಆಲ್ ಬಿ ರಿಸಾಲ್ವ್. ಸೊ ದ pH ವ್ಯಾಲ್ಯೂ ರೇಂಜ್ ಆಫ್ ಆನ್ ಆಸಿಡ್. ಸಿಂಪಲ್. ಇದ್ರ ರಿಲೇಟೆಡ್ ನೆಕ್ಸ್ಟ್ ಕ್ವಶನ್ ಇದೆ. ಯಾಕೆ ಈ ಕ್ವಶನ್ ತೊಗೊಂಡೆ ಅಂದರೆ ಹೇಳ್ತೇನೆ. ಸೊ pH ಸ್ಕೇಲ್ ತೊಗೊಳಂಗಿದ್ರೆ 0, ಮಿಡಲ್ 7, 14. ಸೊ 0 to 7 ಆಸಿಡ್, 7 ಇತ್ತು ಅಂದರೆ ನ್ಯೂಟ್ರಲ್, 7 to 14 ಇತ್ತು ಅಂದರೆ ಬೇಸ್. ಇದೆ ನೆಕ್ಸ್ಟ್ ಕ್ವಶನಲ್ಲೂ ಬರುತ್ತೆ ನೋಡಿ. ಸೊ ಆಸಿಡ್ ಈಸಿ, 0 to 7. 2 to 12 ಇತ್ತು ಅಂದರೆ 2, 12 ಆಸಿಡ್, ಆಸಿಡ್ ಅಲ್ಲ, ಆ ಕಡೆ ಬೇಸು ಅಲ್ಲ. 7 to 14 ಅಂದರೆ ಬೇಸ್. 12 to 14 ಅಗೇನ್ ದಿಸ್ ಇಸ್ ಬೇಸ್, ಸ್ಟ್ರಾಂಗ್ ಬೇಸ್. ಸೊ ಇದು ಬರೀ ಬೇಸ್ ಆಯಿತು, ಇದು ಸ್ಟ್ರಾಂಗ್, ಇವನ್ ಸ್ಟ್ರಾಂಗ್. ಸೊ 0 ಅಂದರೆ ಸ್ಟ್ರಾಂಗ್ ಆಸಿಡ್, 14 ಅಂದರೆ ಸ್ಟ್ರಾಂಗ್ ಬೇಸ್. ಈ ಕಡೆ ಸ್ಟ್ರಾಂಗ್ ಆಸಿಡ್, ಆ ಕಡೆ ಸ್ಟ್ರಾಂಗ್ ಬೇಸ್. ನೆಕ್ಸ್ಟ್, ಎ ಸೊಲ್ಯೂಷನ್ ಟರ್ನ್ಸ್ ಬ್ಲೂ ಲಿಟ್ಮಸ್ ರೆಡ್. ಸೊ 2 ಕಾನ್ಸೆಪ್ಟ್ ಕವರ್ ಆಗ್ತಿದೆ ಇಲ್ಲಿ, ಲಿಟ್ಮಸ್ ಪೇಪರು ಆ್ಯಂಡ್ ಆಸ್ ವೆಲ್ ಆಸ್ ಆರೆಂಜು. ಬ್ಲೂ ಲಿಟ್ಮಸ್ ಏನಾಗ್ತಿದೆ, ರೆಡ್ ಆಗ್ತಿದೆ. ಸೊ ಬ್ಲೂ ಲಿಟ್ಮಸ್ ರೆಡ್ ಮಾಡೋದು ಯಾವುದು? ಸೊ ವಿಚ್ ಇಸ್ ಅ ಸಬ್ಸ್ಟೆನ್ಸ್? ದಿಸ್ ಇಸ್ ನಥಿಂಗ್ ಬಟ್ ಆಸಿಡ್. ಸೊ ವಾಟ್ ಡಸ್ ಆಸಿಡ್ ಡು? ಆಸಿಡ್ ಟರ್ನ್ಸ್, ಆಸಿಡ್ ಏನು ಮಾಡುತ್ತೆ, ಬ್ಲೂ ಲಿಟ್ಮಸ್ನ ರೆಡ್ಗೆ ಕನ್ವರ್ಟ್ ಮಾಡುತ್ತೆ. ದ pH ಆಫ್ ದ ಸೊಲ್ಯೂಷನ್ ವಿಲ್ ಬಿ ಸಿಂಪಲ್. ಸೊ ಆಸಿಡ್ ಅಂದಿದ ತಕ್ಷಣ ಎಲ್ಲಿ ಬಂತು? 0 to 7 ಬಂತು. ಸೊ 0 to 7 ಯಾವುದಿದೆ? ಒಂದೇ ಇದೆ. ಇದಷ್ಟೇ ಅಲ್ದಿರ ಎಲಿಮಿನೇಷನ್. ಸೊ ಇಲ್ಲಿ ಎಲಿಮಿನೇಷನ್ ನೋಡ್ರಿ, ನಿಮಗೆ ಆಸಿಡೋ ಬೇಸೋ ತಲೆ ಕೆಡಿಸ್. ಫಾರ್ ಎಕ್ಸಾಂಪಲ್ ಏನೂ ಗೊತ್ತಿಲ್ಲ ಅನ್ಕೊಳ್ರಿ, ನಿಮಗೆ ಇದು ಆಸಿಡೋ ಅಂತ ಗೊತ್ತಿಲ್ಲ, ಬೇಸು ಅಂತ ಗೊತ್ತಿಲ್ಲ, ಸಬ್ಸ್ಟೆನ್ಸೇ ಗೊತ್ತಿಲ್ಲ, ಏನೂ ಚಿಂತೆ ಇಲ್ಲ. ಆಪ್ಷನ್ಸ್ ನೋಡ್ರಿ. ಸೊ ಆಪ್ಷನ್ಸಲ್ಲಿ 8 ಇದೆ, 10 ಇದೆ, 12 ಇದೆ. ನಿಮಗೆ ಆ ರೇಂಜ್ ಗೊತ್ತಾ? ಸೊ 7 to 14 ಏನಿರುತ್ತೆ, ಬೇಸ್ ಇರುತ್ತೆ. ಅಂದರೆ ಒಂದು ಕ್ಯಾರೆಕ್ಟರಿಸ್ಟಿಕ್ ಸಾಕು, ಗೊತ್ತಿರಬೇಕು ಆ್ಯಕ್ಚುಲಿ, ಬಟ್ ಇಲ್ಲ ಅಂದರೆ ಎಲಿಮಿನೇಷನ್. ಸೊ 8, 10, 12 ಇದು 3 ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗಬೇಕು? 1 ಆಗಬೇಕು. ಇದು ಬಿಟ್ಟು ಇನ್ಯಾವುದಿದೆ? ಅದೇ ಆಪ್ಷನ್. ನೆಕ್ಸ್ಟು, ಗ್ಯಾಸ್ ರಿಲೀಸ್ ವೆನ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಇಸ್ ಮಿಕ್ಸ್ಡ್ ವಿತ್ ಲೆಡ್. ಆಸಿಡ್, ಲೆಡ್, ಲೆಡ್ ಇಸ್ ಮೆಟಲ್. ಸೊ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್, ಆಸಿಡೇ ಇದೆ. ಸೊ ಆಸಿಡ್, ಲೆಡ್ ಇಸ್ ಮೆಟಲ್. ಸೊ ವಾಟ್ ಹ್ಯಾಪನ್ಸ್? ಆಸಿಡ್ ಪ್ಲಸ್ ಮೆಟಲ್ ಗಿವ್ಸ್ ಸಾಲ್ಟ್ ಪ್ಲಸ್ ಹೈಡ್ರೋಜನ್. ಆಕ್ಸಿಜನ್ ಆಗಲ್ಲ, ನೈಟ್ರೋಜನ್, ನೈಟ್ರೋಜನ್ ಇಲ್ಲೇ ಇಲ್ಲ. ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ನೈಟ್ರೋಜನೇ ಇಲ್ಲ. ಹೈಡ್ರೋಜನ್, ಹೈಡ್ರೋಜನ್ ಅವರಿಗೆ ಸನ್. ಕಾರ್ಬನ್ ಇಲ್ಲ. ಸೊ ಆಕ್ಸಿಜನ್ ಆಗಿರ್ಬೋದು, ಹೈಡ್ರೋಜನ್ ಆಗಿರ್ಬೋದು, ಬಟ್ ವಿ ನೋ ದಟ್ ಆಸಿಡ್, ಅಗೇನ್ ಆಸಿಡ್ ಪ್ಲಸ್ ಮೆಟಲ್ ಗಿವ್ಸ್ ವಾಟ್? ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಹೈಡ್ರೋಜನ್ ಗ್ಯಾಸ್ ಇವಾಪರೇಟ್. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್. ಇಲ್ಲೂ ನನಗೆ ಐ ಆಮ್ ನಾಟ್ ವರಿಡ್ ಅಬೌಟ್ ಏನು ರಿಯಾಕ್ಷನ್ ಹೆಂಗಾಗ್ತಿದೆ. ಸೊ ಆಲ್ ದಟ್ ಐ ವಾಂಟ್ ಇಸ್ ಆನ್ಸರ್. ಲುಕ್ ಫಾರ್ ಸಿಂಪಲ್ ಎಲಿಮಿನೇಷನ್ ಮೆಥಡ್ ಹೆಂಗಾಗತ್ತೆ ನೋಡೋಣ. ಹೈಡ್ರೋಕ್ಲೋರಿಕ್ ಆಸಿಡ್ ಇಸ್ ಆ್ಯಡೆಡ್ ಟು ಕಾಪರ್ ಆಕ್ಸೈಡ್. ಸೊ ಇಲ್ಲೇನಿದೆ ಹೈಡ್ರೋಕ್ಲೋರಿಕ್ ಆಸಿಡ್, ಕಾಪರ್ ಆಕ್ಸೈಡ್, ಕಾಪರ್ ಇಸ್ ಮೆಟಲ್, ಸೊ ಇಟ್ ಈಸ್ ಮೆಟಲ್ ಆಕ್ಸೈಡ್. ಇಟ್ಸ್ ಕಲರ್ ಟರ್ನ್ಸ್ ಬ್ಲೂ ಗ್ರೀನ್. ಸೊ ಬ್ಲೂ ಗ್ರೀನ್ ಆಗ್ತಿದೆ. ಸೊ ಬ್ಲೂ ಗ್ರೀನ್ ಆಗಬೇಕು ಅಂದರೆ ಡ್ಯೂ ಟು ದ ಫಾರ್ಮೇಷನ್ ಆಫ್ ಯಾವುದು? ಸಿಂಪಲ್. ನಿಮಗೆ ಆಸಿಡ್ ಇದೆ, ಮೆಟಲ್ ಆಕ್ಸೈಡ್ ಇದೆ, ಪ್ರಾಡಕ್ಟ್ ಬೇಕು. ಸೊ ಪ್ರಾಡಕ್ಟು ಕಾಪರ್ ಆಕ್ಸೈಡ್ ಜೊತೆ ಆಸಿಡ್ ರಿಯಾಕ್ಟ್ ಆಗ್ತಿದೆ. ಮತ್ತು ನಿಮಗೆ ಕಾಪರ್ ಆಕ್ಸೈಡ್ ಬರುತ್ತಾ? ಇಲ್ಲ. ವಾಟರ್ ಆಗುತ್ತಾ? ಇಲ್ಲ. ಬಿಕಾಸ್ ವಾಟರ್ ಅಂದರೆ ಬ್ಲೂ ಗ್ರೀನ್ ಅಲ್ಲ. ಸೊ ಅದ್ರ ಕಲರ್ ಒಳಗೆ ಏನಾದರೂ ಬೇರೆ ಇತ್ತು ಅಂದರೆ ಬ್ಲೂ ಗ್ರೀನ್ ಆಗ್ಬೋದು. ಬಟ್ ಕಾಪರ್ ಹೈಡ್ರಾಕ್ಸೈಡ್ ಆಗುತ್ತಾ? ಕಾಪರ್ ಆಕ್ಸೈಡ್ ಇರೋದು ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗ್ತಿದೆ. ಸೊ ನಿಮಗೆ ಇಲ್ಲಿ ಕಾಪರ್ ಹೈಡ್ರಾಕ್ಸೈಡು ಆಗ್ತಿಲ್ಲ. ಸೊ ಓನ್ಲಿ ಆಪ್ಷನ್ ಇಸ್ ಕಾಪರ್ ಕ್ಲೋರೈಡ್. ಹೆಂಗೆ? ಸಿಂಪಲ್. ದಿಸ್ ಇಸ್ ಆಸಿಡ್, ದಿಸ್ ಇಸ್ ಬೇಸ್. ಸೊ ಆಸಿಡ್ ಪ್ಲಸ್ ಬೇಸ್ ಗಿವ್ಸ್ ಸಾಲ್ಟ್ ಪ್ಲಸ್ ವಾಟರ್. ಸಿಂಪಲ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಸೊ ಯಾವ್ದು ಆಸಿಡ್? ಆಸಿಡ್ ಇಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಕೊಟ್ಟಿದ್ದಾರೆ. ಹೈಡ್ರೋಕ್ಲೋರಿಕ್ ಆಸಿಡ್ ಪ್ಲಸ್ ಬೇಸ್ ಕಾಪರ್ ಆಕ್ಸೈಡ್, CO2
ಇಲ್ಲಿ ಕಾಪರ್ದು ನಿಮಗೆ ಆಕ್ಸಿಡೇಷನ್ ಸ್ಟೇಟು ಕೊಟ್ಟಿಲ್ಲ. ಸೊ ನಿಮಗೇನಲ್ಲಿ CO ಸಿ ಓ ಟುನೋ ಅಂತ ಏನೂ ಕೇಳ್ತಿಲ್ಲ. ಆ್ಯಂಡ್ ನಿಮಗೆ ಇದು ಬರೆಯೋದಕ್ಕೂ ಮಾರ್ಕ್ಸ್ ಏನು ಕೊಡ್ತಿಲ್ಲ ಅವರು. ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ ವಾಟ್ ಈಸ್ ದ ಪ್ರಾಡಕ್ಟ್ ಅನ್ನೋದಕ್ಕಷ್ಟೇ. ಸೊ ಹೈಡ್ರೋಕ್ಲೋರಿಕ್ ಆಸಿಡ್ ಪ್ಲಸ್ ಕಾಪರ್ ಆಕ್ಸೈಡ್, ಸಾಲ್ಟ್, ಕಾಪರ್ ಕ್ಲೋರೈಡ್ CuCl2 ಇದು ಯಾವಾಗ ಬರುತ್ತೆ? ಕಾಪರ್ದು ಆಕ್ಸಿಡೇಷನ್ ಸ್ಟೇಟ್ 2 ಇದ್ದಾಗ. ಇಲ್ಲಿ ನಾನು 2 ಅಂತ ತೊಗೊಂಡು, ಸೊ CuCl2 ಬರುತ್ತೆ. ಪ್ಲಸ್ ವಾಟರ್, H2O. ಸೊ ಕಾಪರ್ ಕ್ಲೋರೈಡ್ ಟರ್ನ್ಸ್ ಬ್ಲೂ ಗ್ರೀನ್. ಬ್ಲೂ ಬೇಕಾ? ಓಕೆ, ಸೊ ದಿಸ್ ಇಸ್ ಬ್ಲೂ ಗ್ರೀನ್ ಕಾಪರ್ ಕ್ಲೋರೈಡ್. ಸೊ ದಟ್ಸ್ ಇಟ್. ಮತ್ತೆ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಐ ವಿಲ್ ಬಿ ಕಮಿಂಗ್ ವಿತ್ more such videos, more such MCQs. Practice. Jai Hind, Jai Karnataka.